ಇಲ್ಲದ ನಾಡುಗಳಲ್ಲಿ ಕಮಲ ಅರಳ್ತಾ ಇದೆ. ಕೆಲ ರಾಜ್ಯಗಳಲ್ಲಿ ಒಂದೇ ಒಂದು ಸೀಟ್ ಗೆದ್ದಿಲ್ಲ BJP, ಒಂದೇ ಒಂದು ಸೀಟ್ ಗೆದ್ದಿಲ್ಲ. ನಾನು ಆವಾಗ ಹೇಳಿದೆ ನಿಮಗೆ, 7 ರಾಜ್ಯಗಳಲ್ಲಿ ಒಂದೇ ಒಂದು ಸೀಟ್ ಗೆದ್ದಿಲ್ಲ. 4 ಕೇಂದ್ರಾಡಳಿತ ಪ್ರದೇಶದ 11 ರಾಜ್ಯಗಳಲ್ಲಿ BJP 0. ತೆಲಂಗಾಣದಲ್ಲಿ ಕೇಸರಿ ಸೇನೆಗೆ ನೆಲೆಯೇ ಇರಲಿಲ್ಲ. ಆದರೆ ಈ ಬಾರಿ ತೆಲಂಗಾಣದಲ್ಲಿ BJP ಅತಿ ಹೆಚ್ಚು ಸೀಟ್ ಪಡೆಯುತ್ತಂತೆ. ತೆಲಂಗಾಣದಲ್ಲಿ ಅಲ್ಲಿ BRS ಇದೆ, ಆಮೇಲೆ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಈ ನಡುವೆ BJP ಜಾಸ್ತಿ ಪಡೆಯುತ್ತಂತೆ. ಆಡಳಿತಾರೂಢ ಕಾಂಗ್ರೆಸ್ಗೆ ಮಣ್ಣು ಮುಕ್ಕಿಸೋ ನಿರೀಕ್ಷೆ ಇದೆ ಅಂತ ತೆಲಂಗಾಣದಲ್ಲಿ BJP. ಗೊತ್ತಿಲ್ಲ ಏನಾಗುತ್ತೆ ಅಂತ. ಹೈದರಾಬಾದ್ನಲ್ಲಿ ಓವೈಸಿಗೆ ಮಾಧವಿಲತಾ ಶಾಕ್ ಕೊಡುವ ಸಾಧ್ಯತೆ ಇದೆ. ಆಂಧ್ರ ಪ್ರದೇಶ ಎಕ್ಸಿಟ್ ಪೋಲ್ ಕಂಡು ಜಗನ್ ರಾಜಶೇಖರ್ ರೆಡ್ಡಿ ಕಕ್ಕಾಬಿಕ್ಕಿಯಾಗಿದ್ದಾರೆ. ವೈಎಸ್ಆರ್ ರಾಜಶೇಖರ್ ರೆಡ್ಡಿ ಅಂದರೆ YS ರಾಜಶೇಖರ್ ರೆಡ್ಡಿ ಅವರ ಪುತ್ರ ಜಗನ್ ತೆಲಂಗಾಣದಲ್ಲಿ, ಆಂಧ್ರ ಪ್ರದೇಶದಲ್ಲಿ ಅವರು ಯಾವಾಗ ಭಾಳ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಕಾಂಗ್ರೆಸ್ನ ನಾಯಕರಾಗಿದ್ದರು ರಾಜಶೇಖರ್ ರೆಡ್ಡಿ ಅಚಾನಕ್ಕಾಗಿ ಸಾವಿಗೀಡಾಗ್ತಾರೆ ಹೆಲಿಕಾಪ್ಟರ್ನಲ್ಲಿ. ಆನಂತರ ಅವರ ಮಗ ಅವರ ಉತ್ತರಾಧಿಕಾರಿ ಅಂತ ಇರುತ್ತೆ. ಆದರೆ ಇಲ್ಲ, ಅವರ ಬೇರೆ ಕೇಸ್ಗಳೆಲ್ಲಾಗುತ್ತೆ, ಜೈಲಿಗೆ ಹೋಗ್ತಾರೆ. ನಂತರ ದೊಡ್ಡ ಪಾದಯಾತ್ರೆ ಮಾಡೋ ಮುಖಾಂತರ YSR ಕಾಂಗ್ರೆಸ್ಸನ್ನು ಕಟ್ತಾರೆ. ಈಗ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಆದರೆ YSR ಕಾಂಗ್ರೆಸ್ ಈ ಬಾರಿ ಅಲ್ಲಿ ನೆಲಕಚ್ಚಲಿದೆಯಂತೆ. ಅಲ್ಲಿ TDP ಜೊತೆ ಮತ್ತು ಜನಸೇನಾ, ಪವನ್ ಕಲ್ಯಾಣ್ ಅವರ ಜನಸೇನಾ ಜೊತೆ BJP ಹೊಂದಾಣಿಕೆಯನ್ನು ಮಾಡಿಕೊಂಡಿದೆ. ಹಾಗಾಗಿ 25ಕ್ಕೆ 25 ಕೂಡ NDA ಮೈತ್ರಿಕೂಟ ಗೆಲ್ಲತ್ತೆ. ಅಂದರೆ ದಕ್ಷಿಣ ಭಾರತದಲ್ಲಿ 2ನೇ ರಾಜ್ಯದಲ್ಲಿ NDA ಮೈತ್ರಿಕೂಟಕ್ಕೆ ಒಳ್ಳೆ ಸ್ಥಾನಮಾನ. ಇನ್ನು ಸೂಕ್ತ ಅಭ್ಯರ್ಥಿಗಳೇ ಇಲ್ಲದೆ ಕಂಗಾಲಾಗಿದ್ದ ಕಮಲ ಪಡೆ TDP ಅಭ್ಯರ್ಥಿಗಳನ್ನೇ ಕರೆತಂದು ಟಿಕೆಟ್ ಕೊಟ್ಟಿದೆ BJP. ಇನ್ನು ಬರೋಬ್ಬರಿ 6 ಸ್ಥಾನಗಳಲ್ಲಿ ಮಾತ್ರ ಸ್ಪರ್ಧೆ ಮಾಡಿರೋದು ಕೇಸರಿ ಸೇನೆ. YSR ವಿರೋಧಿ ಅಲೆಯಲ್ಲಿ ಕಮಲ ಅರಳಿದರೂ ಅಚ್ಚರಿ ಇಲ್ಲ. ಆದರೆ TDP ಗೆಲ್ಲತ್ತೆ ಅನ್ನುವಂಥ ಒಂದು ಹೇಳಿಕೆಗಳು ಬರ್ತಾ ಇದೆ. ಆಮೇಲೆ ಪ್ರಶಾಂತ್ ಕಿಶೋರ್ ಅವರು ಹೇಳಿದ ಹಾಗೆ ಒಡಿಶಾದಲ್ಲಿ ಈ ಬಾರಿ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲತ್ತಂತೆ BJP. ಅಲ್ಲಿ ಬಿಜು ಜನತಾದಳ್ ಇದೆ, ಬಿಜು ಜನತಾದಳ್ BJD. ಅವರ ಪುತ್ರ ನವೀನ್ ಪಟ್ನಾಯಕ್ ಅಲ್ಲಿಯ ಮುಖ್ಯಮಂತ್ರಿ. ವಯಸ್ಸಾಗಿದೆ, ಆದರೆ ಭಾಳ ಅದ್ಭುತವಾದಂಥ, ಪ್ರಾಮಾಣಿಕವಾದಂಥ ಮತ್ತು ಭಾಳ ಸಿಂಪಲ್ ಆಗಿರುವಂಥ ಮುಖ್ಯಮಂತ್ರಿ. ಅಲ್ಲೂ ಕೂಡ ಅದರ ಜೊತೆ ಹೊಂದಾಣಿಕೆಗೆ ಹೋಗಿದ್ರು BJP, ಅದರ ವರ್ಕೌಟ್ ಆಗಲಿಲ್ಲ. ಆದರೂ BJPಯಲ್ಲಿ ಗೆಲ್ಲತ್ತಂತೆ. ಪಶ್ಚಿಮ ಬಂಗಾಳದಲ್ಲಿ ಕೇಸರಿ ಸೇನೆ TMCಗಿಂತ ಜಾಸ್ತಿ ಸೀಟ್ ಪಡ್ಕೊಳ್ಳತ್ತಂತೆ. ಕೆಲವು ಕಡೆ ಬಿದ್ದೋಗತ್ತೆ. ಎಲ್ಲಿ ರಾಜಸ್ಥಾನದಲ್ಲಿ ಕಡಿಮೆ ಆಗ್ಬೋದಂತೆ, ಬಿಹಾರದಲ್ಲಿ BJPಗೆ ಕಡಿಮೆ ಆಗ್ಬೋದಂತೆ, ಮಹಾರಾಷ್ಟ್ರದಲ್ಲಿ ಕಡಿಮೆ, ಅಂದರೆ ಕಳೆದ ಬಾರಿಗೆ ಮಹಾರಾಷ್ಟ್ರದಲ್ಲಿ ಕಡಿಮೆ ಆಗ್ಬೋದಂತೆ, ಹಾಗೆಯೇ ಕರ್ನಾಟಕದಲ್ಲಿ ಕಡಿಮೆ ಆಗ್ಬೋದು. 4 ಸ್ಟೇಟ್ಗಳಲ್ಲಿ ಜಾಸ್ತಿ ಎಲ್ಲ ಆಗುತ್ತೆ. ಆಗಿದ್ದರೆ BJPಗೆ ಆಂಧ್ರ ಪ್ರದೇಶ, ತೆಲಂಗಾಣ, ಆಮೇಲೆ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ ಮತ್ತು ಒಡಿಶಾ ರಾಜ್ಯಗಳಲ್ಲಿ ಜಯಬೇರಿ ಜಾಸ್ತಿ ಆಗುತ್ತೆ. ಸೊ ಅಲ್ಲಿದ್ದದ್ದು ಕಾಂಪನ್ಸೇಟ್ ಇಲ್ಲ ಆಗುತ್ತೆ. ಮುಂದಿನ ಸುದ್ದಿ ನೋಡೋಣ. ಕೇವಲ ಗೆಲುವು ಮಾತ್ರವಲ್ಲ, ಚುನಾವಣೋತ್ತರ ಸಮೀಕ್ಷೆಯಲ್ಲಿ BJP ಕಾಂಗ್ರೆಸ್ನ ಬಗ್ಗು ಬಡಿದಿದೆ. 5 ರಾಜ್ಯಗಳಲ್ಲಿ ನಮೋ ಸರ್ಕಾರ ಕ್ಲೀನ್ ಸ್ವೀಪ್ ಮಾಡಿದೆ. ಬನ್ನಿ ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್. ದೇಶದ ಹಲವು ರಾಜ್ಯಗಳಲ್ಲಿ ಬಿಜೆಪಿ ಕ್ಲೀನ್ ಸ್ವೀಪ್. ನಮೋ ಕಹಳೆ ಗುಜರಾತ್ ಎಂಪಿಯಲ್ಲಿ ಕೈ ಉಡೀಸ್. ಒಂದಾಯ್ತು ಎರಡಾಯ್ತು, 3ನೇ ಬಾರಿಯೂ ಪ್ರಧಾನಿ ನರೇಂದ್ರ ಮೋದಿಯವರ ವಿಜಯ ನಡಿಗೆ ಮುಂದುವರಿಯಲಿದೆ. ಮೋದಿಯ ಸಿಂಹ ನಡೆಗೆ ಇತರೆ ಪಕ್ಷಗಳು ಸೈಲೆಂಟ್ ಆಗಿವೆ. ಇದು ನಾವ್ ಹೇಳ್ತಾ ಇರೋದಲ್ಲ. ಚುನಾವಣೋತ್ತರ ಸಮೀಕ್ಷೆಗಳ ಪ್ರಕಾರ 3ನೇ ಬಾರಿಯೂ ಮೋದಿ ಅವರೇ ಅಧಿಕಾರವನ್ನ ಮುನ್ನಡೆಸಲಿದ್ದಾರೆ ಅನ್ನೋದು ವರದಿಯಾಗಿದೆ. ಪಿ ಮಾರ್ಕ್ ಹಾಗೂ ಮ್ಯಾಟ್ರಿಸ್ ಸಮೀಕ್ಷೆಗಳ ಪ್ರಕಾರ ಬಿಜೆಪಿ ಹಲವು ರಾಜ್ಯಗಳಲ್ಲಿ ಕ್ಲೀನ್ ಸ್ವೀಪ್ ಮಾಡಿದೆ. ಹಾಗಾದ್ರೆ ಎಲ್ಲೆಲ್ಲಿ ಕ್ಲೀನ್ ಸ್ವೀಪ್ ಮಾಡಲಿದೆ ಅನ್ನೋದನ್ನ ನೋಡೋದಾದ್ರೆ, ಗುಜರಾತ್ನಲ್ಲಿ 26ಕ್ಕೆ 26 ಕ್ಷೇತ್ರಗಳಲ್ಲೂ ಬಿಜೆಪಿ ಗೆಲುವಿನ ನಗೆ ಬೀರಲಿದೆ ಅಂತ ಸಮೀಕ್ಷೆ ವರದಿ ಮಾಡಿದೆ. ಮಧ್ಯಪ್ರದೇಶದಲ್ಲಿ 29 ಕ್ಷೇತ್ರಗಳ ಪೈಕಿ 26ರಿಂದ 29 ಸೀಟ್ ಬಿಜೆಪಿ ಗೆಲುವು ಸಾಧಿಸಲಿದೆ ಅಂತ ಸಮೀಕ್ಷೆ ಹೇಳಿದೆ. ಇನ್ನು ಛತ್ತೀಸ್ಗಢದಲ್ಲಿ 11 ಕ್ಷೇತ್ರಗಳ ಪೈಕಿ 9ರಿಂದ 11 ಸೀಟ್ ಬಿಜೆಪಿ ವಿಜಯ ಗಳಿಸಲಿದೆ ಅಂತ ವರದಿಯಾಗಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಕೂಡ 7 ಕ್ಷೇತ್ರಗಳ ಪೈಕಿ ಬಿಜೆಪಿ 5ರಿಂದ 7 ಸೀಟ್ ಗೆಲ್ಲುವ ಸಾಧ್ಯತೆ ಇದೆ ಅಂತ ಸಮೀಕ್ಷೆ ಹೇಳಿದೆ. ಇತ್ತ ಉತ್ತರಾಖಂಡ್ನಲ್ಲಿ 5 ಕ್ಷೇತ್ರಗಳಲ್ಲಿ 5 ಕ್ಷೇತ್ರವೂ ಬಿಜೆಪಿ ಗೆಲ್ಲಲಿದೆ ಅಂತ ಸಮೀಕ್ಷೆಗಳು ಹೇಳಿವೆ.
ಗುಜರಾತ್, ಮಧ್ಯಪ್ರದೇಶ, ಛತ್ತೀಸ್ಗಢ, ದೆಹಲಿ, ಉತ್ತರಾಖಂಡ್ ಸೇರಿ ಹಲವು ಕಡೆ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡಲಿದೆ ಅಂತ ಸಮೀಕ್ಷೆಗಳು ವರದಿ ಮಾಡಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ ಎನ್ಡಿಎಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.